ಹೇಳಿ, ಯಾರು ನಿಮ್ಮವರು? ನಿಮ್ಮ ಪ್ರಕಾರ ಅಂದರೆ ಯಾರು ನಿಮ್ಮವರು? ಹೇಳ್ತೀನಿ ಕೇಳಿ. 9 ತಿಂಗಳು ಹೆತ್ತು ತಂದೆ ಹೆಗಲಿಗೆ ಹಾಕಿ ತಂದೆ ನಿಮ್ಮೆಲ್ಲ ಜವಾಬ್ದಾರಿ ನೋಡ್ಕೊಂಡು ಹೋಗ್ತಾನಲ್ಲ, ಅವ್ರು ನಿಮ್ಮವರು? ಇಲ್ಲ ಯಾವಳೋ ಕೊನೆಯವ್ರಿಗೆ ಇರ್ತೀನಿ ಅಂತ ಹೇಳಿ ಹಾರದಲ್ಲಿ ಕೈ ಬಿಟ್ಟು ಹೋಗ್ತಾಳಲ್ಲ, ಅವಳು ನಿಮ್ಮವಳ? ಇಲ್ಲ ಗೆಳೆಯ ಅಂತ ಅನ್ನಿಸ್ಕೊಂಡವನು ಕಷ್ಟ ಇದೆ ದುಡ್ಡು ಕೊಡು ಮತ್ತೆ ನಿನ್ನ ಕಷ್ಟ ಕಾಲಕ್ಕೆ ಆಗ್ತೀನಿ ಅಂತ ಹೇಳಿದವ ನಿಮ್ಮವನು? ಯಾರು ನಿಮ್ಮವನು? 1000 ಪ್ರಶ್ನೆಗೆ ಉತ್ತರ ಹುಡ್ಕೊಂಡು ಹೊರಟಾಗ ಅವತ್ತು ಅರ್ಥ ಆಗತ್ತೆ ಯಾರು ನಮ್ಮವರು ಅಂತ. ನೋಡಿ, ಇವತ್ತು ಅಲ್ಲಿ ತಟ್ಟೆ ತುಂಬ ಅನ್ನ ಇದೆ ಅಂತಂದರೆ ಆ ವ್ಯಾಲ್ಯೂ ಗೊತ್ತಾಗೋದು ನನಗೆ ಹಸಿವು ಇದ್ದಾಗ ಮಾತ್ರ ಆ ವ್ಯಾಲ್ಯೂ ಗೊತ್ತಾಗತ್ತೆ. ಇಲ್ಲಾಂದರೆ ಆ ತಟ್ಟೆಗೆ ಬೆಲೆ ಸಿಗೋದಿಲ್ಲ. ಹಾಗೆ ಒಬ್ಬ ವ್ಯಕ್ತಿ ನಮ್ಮ ಪಕ್ಕದಾಗಿರುವಾಗ ಅವ್ರ ಬೆಲೆ ಗೊತ್ತಾಗೋದಿಲ್ಲ. ಆದರೆ ಅವರು ಬೇರೆಯವ್ರ ಪಕ್ಕ ನಿಂತಾಗ ಆ ವ್ಯಕ್ತಿ ಬೆಲೆ ನಮ್ಗೆ ಅರ್ಥ ಆಗತ್ತೆ. ಆವಾಗ ಹುಡುಗಿದ್ರೆ ಸಿಗೋಲ್ಲ, ವ್ಯಕ್ತಿನೇ ಆಗಲಿ ವಸ್ತುನೇ ಆಗಲಿ. ಅದಕ್ಕೆ ಇದ್ದಾಗ ಆ ವ್ಯಕ್ತಿನ ಕಾಪಾಡ್ಕೊಳ್ಬೇಕು ಅಂತ ಹೇಳ್ತೀನಿ. ಇಲ್ಲಿ ತಂದೆ ತಾಯಿ ಬಿಟ್ಟರೆ ಯಾರೂ ನಿಮ್ಮವರಲ್ಲ ಸರ್, ಎಲ್ಲ ಸೆಲ್ಫಿಶ್ ಜನ. ನಾನೇ ನೋಡ್ಕೋಬೇಕು, ಓಕೆ? ಆದರೆ ಬರೋರನ್ನ ಯಾವತ್ತೂ ದೂರ ತಳ್ಳಬೇಡಿ, ಹೋಗೋರನ್ನ ಯಾವತ್ತೂ ಇರಿಸ್ಕೋಕೆ ಹೋಗ್ಬೇಡಿ, ಇರಿ ಅಂತ ಹೇಳ್ಬೇಡಿ. ಬಿಟ್ಟು ಹೋಗ್ತಾ ಇರ್ತಾರೆ, ಬರೋರು ಬರ್ತಾ ಇರ್ತಾರೆ. ಬಂದವರು ನಮಗೆ ಹೇಳ್ಕೊಡ್ತಾರೆ, ಹೋದವರು ನಮ್ಗೆ ತಿಳಿಸ್ಕೊಡ್ತಾರೆ. ಅಷ್ಟೇ ಸರ್ ಜೀವನ. ಯಾಕೆಂತ ಯಾರೂ ಅವ್ರು ಕೆಟ್ಟವರು ಇವ್ರು ಕೆಟ್ಟವರು ಅಂತ ಹೇಳೋ ಅವಶ್ಯಕತೆ ನಮಗಿಲ್ಲ. ಆದರೆ ಬಂದವರೆಲ್ಲ ಏನೋ ಒಂದು ಹೇಳ್ಕೊಟ್ಟೇ ಹೋಗಿರ್ತಾರೆ ಅಲ್ವಾ? ನಾವು